ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಕೇಳ್ತಿದ್ದಾರೆ. ಅಂದರೆ ಸರ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು, ಅಂಡ್ ಹಾಗೇನು ನಿನ್ನೆ ರಿಲೀಸ್ ಮಾಡಿದಂತಹ ಕಟ್ ಆಫ್ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಈಗ KCET ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನೋಡಿ, ಈಗಾಗಲೇ ಸಹ ನಿಮಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಯಿತು. ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವು ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋದಕ್ಕೆ ಒಂದು ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ 14ನೇ ತಾರೀಕು ರಾತ್ರಿ 11:59ವರೆಗೂ ನಿಮಗೆ ಟೈಮನ್ನು ಆದ್ರೆ ಕೊಟ್ಟಿದ್ದಾರೆ. ಬಟ್ ಈಗ ಇದನ್ನ ಪಕ್ಕಕ್ಕಿಡೋಣ. ಈಗ ನೆಕ್ಸ್ಟ್ ನಮಗೊಂದು ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರು. ಓಕೆನಾ, ಇಲ್ಲಿ ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡಿದಾಗ ಆ ಒಂದು ಸ್ಕೆಡ್ಯೂಲ್ ಅಲ್ಲಿ ಹೆಂಗ್ ಮೆನ್ಷನ್ ಆಗಿತ್ತು, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ನಿಮಗೆ 14ನೇ ತಾರೀಕು ಆದ್ರೆ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸ್ಕೆಡ್ಯೂಲ್ ಆದ್ರೆ ಇತ್ತು. ಬಟ್ ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ಯಾವುದೂ ಸಹ ನಡೀಲಿಲ್ಲ. ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಸಹ ಬರಲಿಲ್ಲ. ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ಆಪ್ಷನ್ ಎಂಟ್ರಿ ಒಂದು ಡೇಟ್ ಅನ್ನು ಸಹ ಕ್ಲೋಸ್ ಮಾಡಲಿಲ್ಲ. ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ಯಾವುದೂ ಸಹ ನಡೀಲಿಲ್ಲ. ಹಾಗಾಗಿ ಏನಾಗುತ್ತೆ ಅಂತ ಅಂದ್ರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು ಆ ಒಂದು ಡೇಟಿಗೆ ನಿಮಗೆ ಖಂಡಿತವಾಗ್ಲೂ ಸಹ ಅನೌನ್ಸ್ ಆಗೋದಿಲ್ಲ. ಈಗ ಮೊನ್ನೆ ಕೊಟ್ಟಿರುವಂತಹ ಸ್ಕೆಡ್ಯೂಲ್ ಅಲ್ಲಿ ಏನಿತ್ತು, ಈಗ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು 14ನೇ ತಾರೀಕು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ನಿಮ್ಗೆ 14ನೇ ತಾರೀಕು ಆದ್ರೆ ಕೊಡೋದಿಲ್ಲ. ಯಾಕಂತ ಅಂದ್ರೆ ಆ ಒಂದು ಸ್ಕೆಡ್ಯೂಲ್ ಪ್ರಕಾರ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಸಹ ಬಂದಿಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ನಿಮ್ಗೆ ಒಂದು ಕಂಪ್ಲೀಟ್ ರೀಸ್ಕೆಡ್ಯೂಲ್ ಅನ್ನ ಖಂಡಿತವಾಗ್ಲೂ ಸಹ KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಈಗ ನಿಮ್ಗೆ ರೀಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡೋವರೆಗೂ ಸಹ ನೀವು ವೇಟ್ ಮಾಡಬೇಕಾಗುತ್ತೆ. ನಿಮ್ಗೊಂದು ರೀಸ್ಕೆಡ್ಯೂಲ್ ಕೊಡೋವರೆಗೂ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂತ ಅಂದ್ರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಈಗ ನಿಮ್ಗೆ ಏನೊಂದು ಟೈಮ್ ಅನ್ನ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ. ಇದರಲ್ಲಿ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್ ಅಂಡ್ ಹಾಗೇನು ಸಹ ಆಯುಷ್ ಕೋರ್ಸ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಸಹ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಅವರು ಆ ಒಂದು ಕಾಲೇಜಸ್ ಅನ್ನ ಆಡ್ ಮಾಡಬೇಕು, ಅವ್ರಿಗೂ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಕೊಡ್ತಿರೋದು. ಬಟ್ ಈಗ ಆ ಒಂದು ಕೋರ್ಸಸ್ ಅನ್ನ ಮಾಡಬೇಕಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್, ಮೆಡಿಕಲ್ ಕೋರ್ಸಸ್, ಆಯುಷ್ ಕೋರ್ಸಸ್, ಡೆಂಟಲ್ ಕೋರ್ಸಸ್ ಅಂತ ಸ್ಟೂಡೆಂಟ್ಸ್ ಈಗ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಏನ್ ಕೊಟ್ಟಿದ್ದಾರೆ 14ನೇ ತಾರೀಕುವರೆಗೂ ಆ ಒಂದು ಲಿಂಕ್ ಅಲ್ಲಿ ಹೋದ್ರೆ ಅವ್ರಿಗೆ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಆಯುಷ್ ಕಾಲೇಜಸ್ ಆದ್ರೆ ಶೋ ಆಗ್ತಿಲ್ಲ. ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತಂತ ಅಂದ್ರೆ ಯಾವಾಗ ಈ ವರ್ಷ ನೀಟ್ ಎಕ್ಸಾಮ್ ಅನ್ನ ಬರೆದು ಮೆಡಿಕಲ್ ಕಾಲೇಜಸ್ಗಾಗ್ಲಿ, ಆಯುಷ್ ಕಾಲೇಜಸ್ಗಾಗ್ಲಿ, ಡೆಂಟಲ್ ಕಾಲೇಜಸ್ಗಾಗ್ಲಿ ಹೋಗ್ಬೇಕಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಅವ್ರಿಗೂ ಸಹ ಕಾಲೇಜಸ್ ಶೋ ಆಗಿ ಅವರು ಆಪ್ಷನ್ ಎಂಟ್ರಿಯನ್ನ ಕಂಪ್ಲೀಟ್ ಮಾಡ್ತಾರೋ ಅದಾದ್ಮೇಲೆ ನಿಮ್ಗೆ ಒಂದೇ ಸಲ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ್ರೆ ಸಿಗುತ್ತದೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಸಹ ಒಂದು ಸ್ಕೆಡ್ಯೂಲ್ ಪ್ರಕಾರ ಆದ್ರೆ ಸಿಗೋದಿಲ್ಲ. ಒಂದಿಷ್ಟು ತಡ ಖಂಡಿತವಾಗ್ಲೂ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಆಗುತ್ತೆ. ಸ್ಟೂಡೆಂಟ್ಸ್ ವೇಟ್ ಮಾಡಲೇಬೇಕು KEA ಕಡೆಯಿಂದ ಒಂದು ಅಪ್ಡೇಟ್ ಬರೋವರೆಗೂ. ಓಕೆನಾ, ಅಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ಈಗ ಒಂದು ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಏನೊಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ನಾಳೆ ಎಕ್ಸಾಕ್ಟ್ ಆಗಿ 11:59 ಕ್ಲೋಸ್ ಆಗ್ಬಿಡುತ್ತೆ ಸರ್, ಮತ್ತೆ ಏನಾದ್ರು ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ ಅಂತ ಕೇಳ್ತಿದ್ದಾರೆ. ನೋಡಿ, ನಿಮ್ಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಈಗ ಆಪ್ಷನ್ ಎಂಟ್ರಿಯನ್ನ ಏನ್ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ ಮೆಡಿಕಲ್ ಕಾಲೇಜಸ್, ಡೆಂಟಲ್ ಕಾಲೇಜಸ್, ಆಯುಷ್ ಕಾಲೇಜಸ್ ಏನಿದಾವೆ ಆ ಒಂದು ಕಾಲೇಜಸ್ ಸಹ ಅಲ್ಲಿ ಶೋ ಆಗಬೇಕಿತ್ತು. ಆ ಸ್ಟೂಡೆಂಟ್ಸ್ ಆಡ್ ಮಾಡಬೇಕಿತ್ತು ಈ ವರ್ಷ ನೀಟ್ ಎಕ್ಸಾಮ್ ಬರೆದಂತಹ ಸ್ಟೂಡೆಂಟ್ಸ್. ಬಟ್ ಕಾಲೇಜಸ್ ಇನ್ನೂ ಶೋ ಆಗ್ತಿಲ್ಲ. ಹಾಗಾಗಿ ನಿಮ್ಗೆ ಅದೇ ಒಂದು ಟೈಮ್ಗೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಕ್ಲೋಸ್ ಆಗುವಂತ ಚಾನ್ಸಸ್ ಆದ್ರೆ ಇಲ್ಲ. ಅವರು ಫಸ್ಟ್ ಕಾಲೇಜಸ್ ಅನ್ನ ಆಡ್ ಮಾಡಬೇಕು, ಅವ್ರಿಗೆ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಬೇಕು. ಅವ್ರದ್ದು ಸಹ ಒಂದಿಷ್ಟು ಪ್ರೊಸೀಜರ್ ಆದ್ರೆ ನಡೀತಿದೆ. ಇದ್ರ ಬಗ್ಗೆನೂ ಸಹ KEA ಕಡೆಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಆದ್ರೆ ಬರುತ್ತೆ, ಯಾವಾಗ ಕ್ಲೋಸ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ಕಂಪ್ಲೀಟ್ ಆಗಿ ಒಂದು ರೀಸ್ಕೆಡ್ಯೂಲ್ ಅನ್ನ ಮಾಡ್ತಾರೆ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂಡ್ ಹಾಗೇನು ಸಹ ಈಗ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟಿರುವಂತ ಲಿಂಕ್ ಯಾವಾಗ ಕ್ಲೋಸ್ ಆಗುತ್ತೆ, ಅದಾದ್ಮೇಲೆ ಫಸ್ಟ್ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಸ್ಕೆಡ್ಯೂಲ್ ಆದ್ರೆ ರಿಲೀಸ್ ಮಾಡ್ತಾರೆ. ಆಗ ನಾನು ನಿಮ್ಗೆ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿಯ ತನಕ ನೀವು ಸ್ಟೂಡೆಂಟ್ಸ್ ವೇಟ್ ಮಾಡಲೇಬೇಕು ಆಗುತ್ತೆ. ಅಂಡ್ ಜೊತೆಗೆ ಈಗ ನಿನ್ನೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್, ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಕಟ್ ಆಫ್ ಆದ್ರೆ ರಿಲೀಸ್ ಮಾಡಿದರೆ ನೀವು ಅಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ನಿಮ್ಮ ಒಂದು ಕ್ಯಾಟಗರಿಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ಗೆ ಎಷ್ಟು ರ್ಯಾಂಕಿಂಗ್ ಇದೆ, ಕಟ್ ಆಫ್ ಏನು ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾರಿಗಾದ್ರೆ ಸೀಟ್ ಅಲರ್ಟ್ ಆಗಿರೋದಿಲ್ವೋ ಅಂತ ಸ್ಟೂಡೆಂಟ್ಸ್ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ ಇರುವಂತಹ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ಲಿಯರ್ ಆಗಿ ನೋಡಿ ನಿಮ್ಮ ಕ್ಯಾಟಗರಿ ಯಾವ್ದಿದೆ, ನೀವು ಮಾಡ್ಬೇಕಂತ ಅನ್ಕೊಂಡಿರೋ ಬ್ರಾಂಚ್ಗೆ ಎಷ್ಟಿದೆ ಕಟ್ ಆಫ್ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲಿಯರ್ ಆಗಾದ್ರೆ ಮೆನ್ಷನ್ ಆಗಿದೆ. ಇಂಜಿನಿಯರಿಂಗ್ ಅಂತಾನೆ ಅಲ್ಲ, ಬೇರೆ ಕೋರ್ಸಸ್ ಗಳಿಗೂ ಸಹ ಇದೆ. ಬಟ್ BSc ನರ್ಸಿಂಗ್ ಆದ್ರೆ ಇಲ್ಲ. BSc ನರ್ಸಿಂಗ್ ವಿಚಾರದಲ್ಲಿ KEA ಈ ರೀತಿ ಯಾಕೆ ಮಾಡುತ್ತೋ ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬಿಟ್ಟಾಗ ಸ್ಟಾರ್ಟಿಂಗ್ 2 to 3 ಡೇಸ್ ಅವ್ರಿಗೆ ಕಾಲೇಜಸ್ ಶೋ ಆಗಿಲ್ಲ. ಇವಾಗ
ಇವಾಗ ನೋಡಿದ್ರೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅಲ್ಲಿ ಅವ್ರಿಗೆ BSc ನರ್ಸಿಂಗ್ ಕಾಲೇಜಸ್ ಶೋ ಆಗ್ತಾನೆ ಇಲ್ಲ. ಓಕೆನಾ, ಈ ರೀತಿ ನೀವು ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ತಗೊಂಡು ಇಂಜಿನಿಯರಿಂಗ್ ಮಾಡ್ಬೇಕಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್, ಬೇರೆ ಕೋರ್ಸ್ ಅನ್ನ ಮಾಡ್ಬೇಕಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್, ಪೋಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ ಆಗಿರುವ ಅಂತ ಸ್ಟೂಡೆಂಟ್ಸ್ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತ ಇರುವಂತಹ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು 3 ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿ ಉಳಿದಿರೋ ಸ್ಟೂಡೆಂಟ್ಸ್ ಗೂ ಸಹ ಗೊತ್ತಾಗುತ್ತಾ ನಿಮ್ಮ ಒಂದು ರ್ಯಾಂಕಿಂಗ್ ಇರುವಂತಹ ಕಾಲೇಜಸ್ ಯಾವ್ದು, ಇನ್ ಕೇಸ್ ಏನಾದ್ರು ಟಾಪ್ ಕಾಲೇಜ್ ಸಿಗುತ್ತಾ, ಅಥವಾ ನಾನೀಗ ಎಡಿಟ್ ಮಾಡೋ ಟೈಮಲ್ಲಿ ಯಾವ ಕಾಲೇಜಸ್ ಅನ್ನ ಆಡ್ ಮಾಡಬೇಕು, ಯಾವ ಕಾಲೇಜಸ್ ಅನ್ನ ಆಡ್ ಮಾಡಬಾರ್ದು ಏನು ಅಂತ ಹೇಳ್ಬಿಟ್ಟು ಆ ಒಂದು ಕಟ್ ಆಫ್ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಸಹ ಗೊತ್ತಾಗುತ್ತಾ. ಓಕೆನಾ, ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು ಆಗಿರುತ್ತೆ. ಇದು ಇವತ್ತಿನ ಅಪ್ಡೇಟ್. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.